ನಿಮಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಹೇಗೆ ಒಂದು ಬೆಂಗಾಲಿ ಹೆಣ್ಮಗಳ ಆತ್ಮ ಪುಣೆಯ ಬಿಲ್ಡಿಂಗ್ನಲ್ಲಿ ಆಟ ಆಡ್ತಾ ಇತ್ತು ಆ್ಯಂಡ್ ಅದು ಅಲ್ಲಿನ ವರ್ಕರ್ಸ್ಗೆ ಹೇಗೆ ಟಾರ್ಚರ್ ಎಲ್ಲ ಮಾಡ್ತಾ ಇತ್ತು ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡಲಿದ್ದೀವಿ. ಸೊ ಗಾಯ್ಸ್, ನಿಮ್ಮ ಹತ್ರನೂ ಇಂತಹ ಹಾರರ್ ಎಕ್ಸ್ಪೀರಿಯನ್ಸ್ ಆರ್ ಸ್ಟೋರಿಗಳು ಇದ್ದರೆ ನನಗೆ ಈ ಇಮೇಲ್ ಐಡಿಗೆ ಅದನ್ನು ಸೆಂಡ್ ಮಾಡಿ. ಆ್ಯಂಡ್ ಗಾಯ್ಸ್, ಯಾವುದೇ ಥರ ಲೇಟ್ ಮಾಡಿದೆ ನಾವು ಡೈರೆಕ್ಟ್ ಸ್ಟೋರಿಗೆ ಜಂಪಿಂಗ್ ಆಗೋಣ. ಈ ಸ್ಟೋರಿಯ ಮೇನ್ ಕ್ಯಾರೆಕ್ಟರ್ ಸೋಮನಾಥ್ ಅಂತ. ಸೋಮನಾಥ್ ಬೇಸಿಕಲಿ 17 ವರ್ಷದವನು ಆ್ಯಂಡ್ ಇವನು ಉತ್ತರ ಪ್ರದೇಶದವನು ಇರ್ತಾನೆ. ಇವನಿಗೆ ಓದಲು ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಇವನು ಕಾಲೇಜ್ಗೂ ಹೋಗ್ತಾ ಇರೋದಿಲ್ಲ. ಇವನಿಗೆ ಇಂಟ್ರೆಸ್ಟ್ ಏನಿದ್ರು ಬರೀ ಅಡ್ಡಾಡೋದು, ಸುತ್ತಾಡೋದು, ದುಡ್ಡು ಗಳಿಸೋದು ಆ್ಯಂಡ್ ಬಾಡಿ ಬಿಲ್ಡಿಂಗ್. ಬಟ್ ಇವನ ಹತ್ರ ದುಡ್ಡು ಇರೋದಿಲ್ಲ. ಸೊ ಇವನೇನು ಮಾಡ್ತಾನೆ ಅಂದರೆ ಅಲ್ಲಿ ಉತ್ತರ ಪ್ರದೇಶದಲ್ಲಿನೇ ಕೆಲಸಕ್ಕೆ ಹೋಗ್ತಾನೆ. ಬಟ್ ಅಷ್ಟು ದುಡ್ಡು ಇವನಿಗೆ ಬರ್ತಾ ಇರಲಿಲ್ಲ. ತುಂಬ ಬೇಜಾರಾಗಿರ್ತಾನೆ. ಮನೆಯವರ ಯಾವುದೇ ಮಾತನ್ನು ಇವನು ಕೇಳ್ತಾ ಇರೋದಿಲ್ಲ. ಒಂದಿನ ಇವನಿಗೆ ಇವನ ಫ್ರೆಂಡ್ ಭೇಟಿ ಆಗ್ತಾನೆ ಆ್ಯಂಡ್ ಅವನು ಹೇಳ್ತಾನೆ, ನಾನು ಹೀಗೆ ಪುಣೆಗೆ ಹೋಗ್ತಾ ಇದ್ದೀನಿ ಕೆಲಸಕ್ಕೆ ಅಂತ. ಸೊ ನೀನು ಬರ್ತೀಯಾ? ಅಲ್ಲಿ ನನ್ನ ಫ್ರೆಂಡ್ ಇದ್ದಾನೆ, ಅವನ ಹತ್ರ ಕೆಲಸ ಇದೆ ಅಂತೆ ಆ್ಯಂಡ್ ಅವನು ತುಂಬಾ ದುಡ್ಡು ಗಳಿಸ್ತಾ ಇದ್ದಾನೆ. ಇದರಿಂದ ನಾವು ಆರಾಮವಾದ ಒಂದು ಜೀವನವನ್ನು ನಡೆಸ್ಬೋದು ಅಂತ ಅವನ ಫ್ರೆಂಡ್ ಹೇಳ್ತಾನೆ. ಅಷ್ಟು ಅಂದಾಗ ಇವನ ಸೋಮನಾಥ್ ಅಂತಾನೆ, ಇಲ್ಲ ನಮ್ಮ ಮನೆಯವರು ಬಿಡೋದಿಲ್ಲ ನನಗೆ ಆ್ಯಂಡ್ ನನ್ನ ಹತ್ರ ದುಡ್ಡಿಲ್ಲ, ಏನಿಲ್ಲ, ಹೇಗೆ ಮಾಡೋದು ಅಂತ ಅಂದಾಗ ಆಗ ಅವನ ಫ್ರೆಂಡ್ ಅಂತಾನೆ, ನಿನ್ನ ಹತ್ರ ದುಡ್ಡು ಇಲ್ದಿದ್ರೆ ಏನಾಯಿತು, ನನ್ನ ಹತ್ರ 2 ಟಿಕೆಟ್ ಇದೆ ಪುಣೆಗೆ, ಸೊ ಅಲ್ಲಿ ಹೋಗೋಣ ನಡಿ ನಾವು ಅಂತ ಹೇಳ್ತಾನೆ ಇವನು. ಅಂದ್ಕೂಡಲೇ ಇವನು ಏನು ಮಾಡ್ತಾನೆ ಅಂದರೆ ಯಾರಿಗೂ ತನ್ನ ಮನೆಯವರಿಗೆ ಕೇಳದೆ ಮನೆಯನ್ನು ಇವನು ಬಿಟ್ಟುಬಿಡ್ತಾನೆ. 17 ವರ್ಷದ ಹುಡುಗ. ಆ್ಯಂಡ್ ಇವರು ಒಂದು ಟ್ರೈನ್ಗೆ ಹತ್ತಾರೆ. ಆ ಟ್ರೈನ್ ಬೆಳಿಗ್ಗೆ 3 ಗಂಟೆಗೆ ಪುಣೆ ಸ್ಟೇಷನ್ಗೆ ಬರುತ್ತದೆ. ಅಲ್ಲಿ ಏನಾಗುತ್ತೆ ಅಂದರೆ ಆ ಟಿ ಇದಾರಲ್ಲ, ಅಲ್ಲಿ ಸ್ಟೇಷನ್ನ ಟಿ ಅವರು ಇವರನ್ನು ಹಿಡಿದ ತಕ್ಷಣವೇ ಟಿಕೆಟ್ ಕೇಳ್ತಾರೆ. ಇವ್ರ ಹತ್ರ ಟಿಕೆಟ್ ಇರೋದಿಲ್ಲ. ಸೊ ಇಲ್ಲಿ ಸೋಮನಾಥ್ನ ಫ್ರೆಂಡ್ ಇರ್ತಾನಲ್ಲ, ಅವನು ಇವನಿಗೆ ಸುಳ್ಳು ಹೇಳಿ ಕರ್ಕೊಂಡ್ಬಂದಿರ್ತಾನೆ ನನ್ನ ಹತ್ರ ಟಿಕೆಟ್ಸ್ ಇದೆ ಅಂತ. ಆ್ಯಂಡ್ ಇವರು ಹೇಗೆ ಬಂದಿರ್ತಾರೆ ಅಂದರೆ ಆ ಒಂದು ವಿಕಲಾಂಗ ಕೋಟಾದ ಒಂದು ಇರುತ್ತಲ್ಲ ಜನರಲ್, ಇದ್ರ ಹತ್ರ ಆ ಡಬ್ಬಿಯಲ್ಲಿ ಹತ್ಕೊಂಡು ಇವರು ಬಂದಿರ್ತಾರೆ. ಸೊ ಅಲ್ಲಿ 1500 ಫೈನ್ ಆಗುತ್ತೆ ಗಾಯ್ಸ್. ಈ ಫೈನ್ದು ವಿಚಾರ ಎಷ್ಟು ಸತ್ಯ ಅಂದರೆ ಗಾಯ್ಸ್, ನಾನು ಎಷ್ಟೋ ಸತಿ ಪುಣೆ ಸ್ಟೇಷನ್ಗೆ ಹೋಗಿದ್ದೀನಿ. ನಮ್ಮದು ಇದೆಯಲ್ಲ ಇದು ಚಾಲುಕ್ಯ ಎಕ್ಸ್ಪ್ರೆಸ್, ಬೆಂಗಳೂರಿನಿಂದ ಮುಂಬೈಗೆ ಹೋಗುತ್ತದಲ್ಲ, ದಾದರ್ಗೆ ಹೋಗುತ್ತಲ್ಲ, ಆ ಟ್ರೈನ್ನಲ್ಲಿ ನಾನು ಟ್ರಾವೆಲ್ ಮಾಡಿದ್ದೀನಿ. ನಾನೇನು ಮಾಡಿದೆ ಅಂದರೆ ಸ್ಲೀಪಿಂಗ್ ಕ್ಲಾಸ್ ಟಿಕೆಟ್ ತೊಗೊಂಡಿದ್ದೆ. ಆ್ಯಂಡ್ ನಾನು ಯಾವಾಗ ಅಂದರೆ ವರ್ಷಿಗೆ 1-2 ಸತಿ ಆದರೂ ನಾನು ಪುಣೆಗೆ ಹೋಗ್ತಾ ಇದ್ದೆ ಗೈಸ್. ಸೊ ನಾನು ಹೋದಾಗ ನನ್ನ ಕಡೆಯಿಂದ ಒಂದು ಮಿಸ್ಟೇಕ್ ಏನಾಗಿತ್ತಂದರೆ, ಆ ಟ್ರೈನ್ ಏನಿದೆಯಲ್ಲ, ನಾನು ಹೋಗಿರೋ ಟ್ರೈನ್ ಅದು ಪ್ಲಾಟ್ಫಾರ್ಮ್ ನಂಬರ್ 3ಗೆ ಬಂದು ನಿಂತಿತ್ತು. ರಾತ್ರಿ 2 ಗಂಟೆ 9 ನಿಮಿಷ ಆಗಿತ್ತು ಗೈಸ್. ನಾನು ಹೋಗಿ ಹೇಳ್ಕೊಂಡ ತಕ್ಷಣ ನೋಡ್ತೀನಿ ಅಲ್ಲಿಂದ ಬ್ರಿಡ್ಜ್ ಭಾಳ ದೂರ ಇತ್ತು. ಅಂದರೆ ಮೇಲೆ ಹತ್ತು ಹೋಗೋಕ್ಕಿರುತ್ತಲ್ಲ, ಅದು ಬ್ರಿಡ್ಜ್ ದೂರ ಇತ್ತು. ಸೊ ನಾನೇನು ಮಾಡಿದೆ ಅಂದರೆ ರೈಲ್ವೆ ಹಳಿಗಳನ್ನ ಕ್ರಾಸ್ ಮಾಡ್ಕೊಂಡು ಹೋಗಿ ನೋಡಿದ್ರೆ 1ನೇ ನಂಬರ್ ಪ್ಲಾಟ್ಫಾರ್ಮ್ ಮೇಲೆ ಪೊಲೀಸರು ಆ್ಯಂಡ್ ಟಿ ನಿಂತಿದ್ದಾರೆ. ಅವರು ನನ್ನನ್ನು ಪ್ಲಸ್ ಇಂಥದ್ದೇ ಭಾಳ ಜನರನ್ನು ಅವರು ಅವತ್ತು ಹಿಡಿದಿದ್ರು. ನನ್ನ ಹತ್ರ ಪ್ರಾಪರ್ ಸ್ಲೀಪಿಂಗ್ ಕ್ಲಾಸ್ ಟಿಕೆಟ್ ಇದ್ದರು, ಅವರು ನನ್ನನ್ನು ಹಿಡಿದಿದ್ರು. ಬಟ್ ನನಗೆ ಆ ಪುಣೆ ಸ್ಟೇಷನ್ ಏನಿದೆಯಲ್ಲ ಅದು ಫುಲ್ ಪರಿಚಿತವಾಗಿದೆ. ಅಂದರೆ ಹೇಗಂದರೆ ಅಲ್ಲಿಯ ಒಂದೊಂದು ಲೊಕೇಶನ್ ನನಗೆ ಗೊತ್ತು. ಸೊ ನಾನೇನು ಮಾಡಿದೆ ಅಂದರೆ ಈ ಒಂದು ಟಿಕೆಟ್ ಏನು ಕೊಡ್ತಾರಲ್ಲ ಕೌಂಟರ್, ಆ ಟಿಕೆಟ್ ಕೌಂಟರ್ ಹಿಂದ್ಗಡೆಯಿಂದಾನೇ 1ನೇ ಪ್ಲಾಟ್ಫಾರ್ಮ್ಗೆ ಕನೆಕ್ಷನ್ ಇದೆ. ಅಲ್ಲೇ ಒಂದು ಬ್ಯಾರಿಕೇಡ್ ಇದೆ ಗೈಸ್. ನೀವು ಯಾರಾದರೂ ಅಲ್ಲಿ ಹೋಗಿದ್ರೆ ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದು. ನಾನೇನು ಮಾಡಿದೆ ಅಂದರೆ ಅವರಿಂದ ಸ್ವಲ್ಪ ಭಾಳ ಜನ ಹಿಡ್ಕೊಂಡಿದ್ರು. ಸೊ ನಾನೇನು ಮಾಡಿದೆ, ಆ ಒಂದು ಏನಿತ್ತಲ್ಲ ಅದು ಬ್ಯಾರಿಕೇಡ್, ಅದನ್ನು ಸ್ವಲ್ಪ ದೂಡಿ ಆ ಕಡೆಯಿಂದ ಸೀದಾ ಇದಕ್ಕೆ ಹೋಗ್ಬಿಟ್ಟೆ ಗೈಸ್, ಹೊರಗಡೆ ಹೋಗ್ಬಿಟ್ಟೆ ನಾನು. ಈ ಥರ ಅವತ್ತು ನಾನು ಪಾರಾದೆ ಗೈಸ್. ಸೊ ಇದನ್ನು ನೀವು ಯಾರು ಆ ಥರ ಮಾಡೋಕ್ಕೆ ಹೋಗಬೇಡಿ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಭಾಳ ಪ್ರಾಬ್ಲಮ್ ಆಗುತ್ತೆ. ನನ್ನಿಂದ ಅವತ್ತು ಬೈ ಮಿಸ್ಟೇಕ್ ಆಗಿತ್ತು, ನನಗೆ ಅದು ಗೊತ್ತಿರಲಿಲ್ಲ. ಸೊ ಗಾಯ್ಸ್, ಮತ್ತೆ ಮರಳಿ ಸ್ಟೋರಿಗೆ ಬರೋದಾದರೆ ಇವರನ್ನು ಅವರು ಬೆಳಿಗ್ಗೆ 7 ಗಂಟೆವರೆಗೆ ಇಟ್ಕೋತಾರೆ ಅಲ್ಲಿಗೆ.
ಆ ಒಂದು ಸ್ಟೇಷನ್ನಲ್ಲಿ. ಆ್ಯಂಡ್ 1500 ರೂಪಾಯಿ ಫೈನ್ ಮಾಡ್ತಾರೆ. ಸೋಮನಾಥ್ ಹತ್ರ ದುಡ್ಡು ಇರೋದಿಲ್ಲ. ಇವನೇನು ಹುಡುಗ ಇರ್ತಾನಲ್ಲ ಅವನ ಫ್ರೆಂಡ್, ಅವನ ಹತ್ರ ಬರೀ 2000 ರೂಪಾಯಿ ಇರುತ್ತೆ. 1500 ಇಲ್ಲೇ ಹೋಯ್ತು. ಇಲ್ಲಿಂದ ಏನು ಮಾಡ್ತಾರೆ ಅಂದರೆ ಇವರು ಸೀದಾ ಅವನ ಫ್ರೆಂಡ್ ಕಡೆನೇ ಹೋಗ್ತಾರೆ. ಫ್ರೆಂಡ್ ಕಡೆ ಹೋದ್ಮೇಲೆ ಅವನ ಫ್ರೆಂಡ್ ಅಂತಾನೆ, ನೋಡಿ ನೀವು ಇವತ್ತು ಟ್ರಾವೆಲ್ ಮಾಡಿ ಬಹಳ ಸುಸ್ತಾಗಿದ್ದೀರಾ, ಯಾಕಂದರೆ 2 ದಿನ ಕಂಟಿನ್ಯೂಯಸ್ ಅದೇ ಒಂದು ಜನರಲ್ ಕೋಟಾದಲ್ಲಿ ಟಾಯ್ಲೆಟ್ ರೂಮ್ ಬಾಜು ಕುಂತು ಬರೋದಂದರೆ ಫುಲ್ ಟಫ್ ಇದೆ ಗೈಸ್. ಸೊ ಇವರು ಬಂದಿರ್ತಾರೆ. ಅದಕ್ಕೆ ಅವನ ಫ್ರೆಂಡ್ ಅಂತಾನೆ, ನೀವು ಭಾಳ ಸುಸ್ತಾಗಿರ್ತೀರ, ಸೊ ಇವತ್ತು ಮಲ್ಕೊಳ್ಳಿ, ನಾಳೆಯಿಂದ ನಿಮಗೆ ಒಂದು ಒಳ್ಳೆ ಜಾಬ್ ಕೊಡ್ತೇನೆ ಅಂತ ಅವನು ಫ್ರೆಂಡ್ ಹೇಳಿ ತನ್ನ ಡ್ಯೂಟಿಗೆ ತಾನು ಹೋಗ್ಬಿಡ್ತಾನೆ, ಅಂದರೆ ಕೆಲಸಕ್ಕೆ. ಹೀಗೆ ಮಾರನೇ ದಿನ ಹೇಳ್ತಾರೆ. ಎದ್ದು ಕೂಡಲೇ ಮೊದಲೆಲ್ಲ ಬೆಳಗ್ಗೆ ಎಲ್ಲ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ. ಸೋಮನಾಥ್ ಚಿಕ್ಕವನಿರ್ತಾನೆ, ಏಜ್ನಲ್ಲಿ 17 ಇಯರ್ ಇರುತ್ತೆ. ಅವನಿನ್ನೊಬ್ಬ ಫ್ರೆಂಡ್ದು ಇರುತ್ತೆ ಒಂದು 22 ಏಜ್. ಸೊ ಇವಾಗ ಇವರು ಕೆಲಸಕ್ಕೆ ಹೋಗ್ತಾರೆ. ಇವ್ರದ್ದು ಕೆಲಸ ಏನಂದರೆ ಪುಣೆಯಲ್ಲಿ ಒಂದು 14 ಫ್ಲೋರ್ನ ಒಂದು ಬಿಲ್ಡಿಂಗ್ ಇರುತ್ತೆ, ಅಂದರೆ 14 ಅಂತಸ್ತಿನ ಒಂದು ಬಿಲ್ಡಿಂಗ್ ಇರುತ್ತೆ. ಆ ಒಂದು ಬಿಲ್ಡಿಂಗ್ನಲ್ಲಿ ಇವರು ಪೇಂಟಿಂಗ್ ಮಾಡೋದು. ಅದು ಎಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ಮುಗಿದಿದೆ. ಅದು ಓನ್ಲಿ ಇವಾಗ ಇದು ಇದೆ, ಅದು ಏನಂದರೆ ಪೇಂಟಿಂಗ್ ಮಾಡೋದಿದೆ. ಸೊ ಅಲ್ಲಿ ಇವರಿಗೆ ಅವ್ರ ಫ್ರೆಂಡ್ ಹಸ್ತಾನೆ ಕೆಲಸಕ್ಕೆ. ಆ್ಯಂಡ್ ಇಲ್ಲಿ ಸೋಮನಾಥ್ ಎಲ್ಲದಕ್ಕಿಂತಲೂ ಚಿಕ್ಕವನಿರೋದ್ರಿಂದ ಆ್ಯಂಡ್ ಅವನ ಹತ್ರ ಯಾವುದೇ ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋದ್ರಿಂದ ಅವನಿಗೇನು ಮಾಡ್ತಾರೆ ಅಂದರೆ ಹೆಲ್ಪಿಂಗ್ ವರ್ಕ್ನ ಹಚ್ತಾರೆ. ಹೆಲ್ಪರ್ ವರ್ಕ್ನ ಅಂದರೆ ಏನಂದರೆ ಅವ್ರೇನು ಕೇಳ್ತಾರಲ್ಲ ಅಲ್ಲಿ ವರ್ಕರ್ಸ್ ಎಲ್ಲ ಅದನ್ನು ತಂದುಕೊಡೋದು. ಸಪೋಸ್ ಪೇಂಟಿಂಗ್ ತಂದುಕೊಡೋದು, ಬ್ರಷಸ್ ತಂದುಕೊಡೋದು ಎಲ್ಲ ಹಾಸ್ತಾರೆ ಅವನಿಗೆ. ಆಮೇಲೆ ಅವನು ಅಲ್ಲೇ ವರ್ಕ್ ಮಾಡ್ತಾನೆ. ಮೇಲಿನ 14ನೇ ಫ್ಲೋರ್ಲಿಂದ ಕೆಳಗಡೆ ಬರಬೇಕು ಗಾಯ್ಸ್. ಅಂದರೆ ಈ ಝೂಲಾಗಳಂತಿರುತ್ತವೆ, ಒಂಥರ ಬಿಡ್ತಾರೆ ಅವರು, ನಿಚ್ಚಿನ್ಕಿ ಟೈಪ್ ಅದು ಇರುತ್ತೆ, ಹಗ್ಗದಿಂದ ಕಟ್ಟಿರ್ತಾರೆ. ಅದನ್ನು ನಾನು ನೋಡಿದ್ದೀನಿ ಗಾಯ್ಸ್. ಅಲ್ಲಿಂದ ಮೇಲಿಂದ ಅವರು ಬರಬೇಕು ಅದನ್ನು ಮುಗಿಸ್ಕೊತ. ಸೊ ಇವನು ಮೇಲ್ಗಡೆ 14 ಫ್ಲೋರ್ ಮೇಲೆ ಇರ್ತಾನೆ, ಇವನು ವರ್ಕ್ ಮಾಡ್ತಾ ಇರ್ತಾನೆ. ಕೆಳಗಿಂದ 20 kg ಕಟ್ ಪೇಂಟಿಂಗ್ ಎಲ್ಲ ಒಯ್ತಾ ಇರ್ತಾನೆ. ಇವನು ತುಂಬಾ ಸುಸ್ತಾಗಿರ್ತಾನೆ ಸಂಜೆವರೆಗೂ. ಬೆಳಗ್ಗೆ ಎಲ್ಲ ಜನ ತುಂಬ ರೆಸ್ಪೆಕ್ಟ್ ಕೊಡ್ತಾ ಇದ್ರು ಇವನಿಗೆ, ಬಟ್ ಸಂಜೆ ಅನ್ನೋ ಹೊತ್ತಿಗೆ ಯಾರು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಎಲ್ಲ ತಮ್ಮ ಕೆಲಸದಲ್ಲಿ ಬಿಜಿ ಇದ್ದಾರೆ, ಪೇಂಟಿಂಗ್ ಹಚ್ಚೋದ್ರಲ್ಲಿ, ಅದರಲ್ಲಿ ಇದರಲ್ಲಿ ಅಂತ, ಕೆಲವೊಬ್ರು ಮಿಕ್ಸ್ ಮಾಡೋದ್ರಲ್ಲಿ, ಯಾಕಂದರೆ ಅದು ದೊಡ್ಡ ಬಿಲ್ಡಿಂಗ್ ಅಲ್ಲ. ಆ್ಯಂಡ್ ಏನಾಗುತ್ತೆ, ಒಂದನೇ ದಿನ ಇವನು ಸುಸ್ತಾಗಿದ್ದಾನೆ. ಸಂಜೆ 6ಕ್ಕೆ ಏನಂದರೆ ಕೆಲಸ ಬಂದಾಗುತ್ತೆ. ಆ್ಯಂಡ್ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಇವನಿಗೆ ಹೊಸದಾಗಿ ಬಂದಿರೋದ್ರಿಂದ ಎಲ್ಲ ತನ್ನ ಬ್ರಷ್ ಏನಿರ್ತಾವಲ್ಲ ಎಲ್ಲ ಬ್ರಷ್ಗಳು ಮತ್ತು ಬಕೆಟ್ಗಳೆಲ್ಲ ಅವನ ಹತ್ರನೇ ಕೊಡ್ತಾರೆ, ಅವರು ಹುಡುಗನ ಹತ್ರನೇ. ಆ್ಯಂಡ್ ಅವ್ರು ಅಂತಾರೆ ಇದನ್ನೆಲ್ಲ ತೊಳೆದಿಟ್ಟು ನೀನು ಕೆಳಗೆ ಬರಬೇಕು ಅಂತ ಹೇಳ್ತಾರೆ. ಅವ್ರು ಹೇಳಿ ಕೆಳಗಡೆ ಲಿಫ್ಟ್ನಿಂದ ಇಳಿದುಕೊಂಡು ಹೋಗ್ಬಿಡ್ತಾರೆ ಅವರು. ಸೊ ಈ ಹುಡುಗ ಏನು ಮಾಡ್ತಾನೆ ಅಂದರೆ ಒಂದನೇ ದಿನ ಅಲ್ಲ, ಇವನಿಗೆ ಭಾಳ ಸುಸ್ತಾಗಿರುತ್ತೆ. ಪೇಂಟೆಲ್ಲ ಹೊತ್ಕೊಂಡು ಹೋಗಿ ಮಾಡಿ ಎಲ್ಲ ಸುಸ್ತಾಗಿರುತ್ತೆ. ಇವನು ರಿಟರ್ನ್ ಊರಿಗೆ ಹೋಗ್ಬೇಕಂತಾನೆ, ಬಟ್ ಇವನ ಹತ್ರ ದುಡ್ಡು ಇರೋದಿಲ್ಲ. ಸೊ ಇವನು ಕೆಲಸ ಮಾಡಬೇಕಾಗಿರುತ್ತೆ. ಸೊ ಇವನ್ನೆಲ್ಲ ಕೆಲಸ ಮಾಡ್ತಿರ್ತಾನೆ, ಬ್ರಷ್ನೆಲ್ಲ ತೊಳಿತಾನೆ. ಅಷ್ಟೊತ್ತಿಗೆ 7 ಗಂಟೆ ಆಗುತ್ತೆ. ಕತ್ಲೆ ಎಲ್ಲ ಆಗಿರುತ್ತೆ, ಲೈಟ್ ಇರೋದಿಲ್ಲ. ಸೊ ಇವನು ಬಂದವನೇ ಲಿಫ್ಟ್ನ ಬಟನನ್ನು ಒತ್ತಾನೆ. ಇವನು ಒತ್ತು ನೋಡಿದರೆ ಅದು ಬಂದಾಗಿರುತ್ತೆ. ಯಾಕಂದರೆ ಏನು ಇವರು ಬಂದಿದ್ರಲ್ಲ ವರ್ಕರ್ಸ್ ಎಲ್ಲ, ಅವರು ಕೆಳಗಡೆ ಹೋಗುವಾಗ ಲಿಫ್ಟ್ನ ಲಾಕ್ ಮಾಡಿ ಹೋಗಿರ್ತಾರೆ. ಅವರು ಲಿಫ್ಟ್ನ ಲೈಟೆಲ್ಲ ಬಂದ್ ಮಾಡಿರ್ತಾರೆ. ಅವರು ಇವನನ್ನು ನೆನಪಾರಿರ್ತಾರೆ. ಅವರು ಒಂದನೇ ದಿನ ಬಂದಿದ್ದಾನೆ, ಇವನ ಬಗ್ಗೆ ಅವರಿಗೆ ಲಕ್ಷ್ಯನೇ ಇಲ್ಲ. ಸೊ ಅವರು ಹೋಗಿಬಿಟ್ಟಿದ್ದಾರೆ. ಇವಾಗ ಹೋಗಿದ್ಮೇಲೆ ಇವನೇನು ಮಾಡ್ತಾನೆ ಅಂದರೆ ಆಯ್ತು ಬಿಡು, ಏನಾದರೆ ನಡ್ಕೊತ ಹೋದರೆ ಆಯಿತು ಕೆಳಗೆ ಅಂತ ಇವನು ಮೆಟ್ಲುಗಳಿಂದ ಇಳ್ಕೊತ ಬರ್ತಾನೆ. ಬಂದು 13ನೇ ಫ್ಲೋರ್ ಹತ್ರ ಬರ್ತಾನೆ. ಇವನು 13ನೇ ಫ್ಲೋರ್ ಮೇಲೆ ಬಂದಮೇಲೆ ಅಲ್ಲಿ ಒಂದು ಹೆಣ್ಮಗಳು ಚೀರಾಡೋ ವಾಯ್ಸ್ ಎಲ್ಲ ಬರುತ್ತದೆ. ಒಂಥರ ಸಿಂಗಿಂಗ್ ಮಾಡೋದು, ಚೀರಾಡೋದೆಲ್ಲ ವಾಯ್ಸ್ ಬರುತ್ತದೆ. ಅದನ್ನು ನೋಡ್ತಾನೆ ಇವನು. ನೋಡಿದರೆ ಆಸ್ಪಾಸೆಲ್ಲ ಕತ್ಲೆ ಇದೆ, ಒಂದೇ ಡಿಮ್ ಲೈಟ್ ಇದೆ. ಇವನು ನೋಡ್ತಾನೆ 13ನೇ ಫ್ಲೋರ್ನಲ್ಲಿ ಒಂದು ಪರ್ಟಿಕ್ಯುಲರ್ ರೂಮ್ನಿಂದ ಅದು ಸೌಂಡ್ ಬರ್ತಾ ಇರುತ್ತೆ, ಹೆಣ್ಮಗಳದು ಅಳೋ ಸೌಂಡ್ ಬರ್ತಾ ಇರುತ್ತೆ, ಚೀರೋ ಸೌಂಡ್ ಬರ್ತಾ ಇರುತ್ತೆ, ಕಿರ್ಚೋ ಸೌಂಡ್. ಅದು ಇವನು ಹೋಗಿ ನೋಡ್ತಾನೆ. ಆ ರೂಮ್ನ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ, ಓಪನ್ ಆಗೋದಿಲ್ಲ, ಅಲ್ಲಿಂದ ಸೌಂಡ್ ಬರ್ತಾ ಇರುತ್ತೆ. ಬಟ್ ಇವನು ಆಮೇಲೆ ಏನು ಮಾಡ್ತಾನೆ ಅಂದರೆ ಕೆಳಗಡೆ ನೋಡ್ತಾನೆ. ಇವನು ಲಾಕ್ ಹತ್ರ ನೋಡಿದರೆ ಅದು ಲಾಕ್ ಆಗಿರುತ್ತದೆ. ಇವನಿಗೆ ಆಶ್ಚರ್ಯ ಆಗುತ್ತೆ, ಹೇಗೆ ಇಲ್ಲಿಂದ ಈ ಸೌಂಡ್ ಬರೋಕ್ಕೆ ಸಾಧ್ಯ ಅಂತ. ಆ್ಯಂಡ್ ಇವನು ತುಂಬಾ ಭಯ ಬಿದ್ದಿರ್ತಾನೆ. ಲೈಟೆಲ್ಲ ಹೋಗಿರುತ್ತೆ. ಇವನು ಹಿಂದೆ ಹೊಳ್ಳಿ ಹೋಗ್ತಿದ್ರೆ ಇವನ ಹಿಂದೆ ಯಾರೋ ಬಂದಂಗೆ ಆಗ್ತಾ ಇರುತ್ತೆ. ಒಂದು ಬೆಂಗಾಲಿಯಲ್ಲಿ ಯಾರೋ ಮಾತಾಡ್ದಂಗೆ ಆಗುತ್ತೆ, ಲೇಡಿ ವಾಯ್ಸ್ನಲ್ಲಿ. ಸೊ ಇವನು ಅದನ್ನು ಗಮನಿಸೋದಿಲ್ಲ. ಇವನು ಹಾಗೆ ಹೋಗ್ತಾನೆ ಸ್ವಲ್ಪ ಮುಂದೆ. ಗೈಸ್, ನೀವೇ
ಇಮ್ಯಾಜಿನ್ ಮಾಡ್ಕೊಳ್ಳಿ ಗೈಸ್, ನೀವು ಈ ಸಿಚುವೇಶನಲ್ಲಿ ಇದ್ರೆ ಏನು ಮಾಡ್ತಾ ಇದ್ರಿ ಅಂತ. ಅವನು ಹೋಗ್ತಾ ಇದ್ದಾನೆ, ಹೋಗ್ತಾ ಹೋಗ್ತಾ ಮೆಟ್ಲ ಹತ್ರ ಬರ್ತಾನೆ. ಇವನು ಮೆಟ್ಲ ಹತ್ರ ಬಂದವನೇ ನಿಂದಿರ್ತಾನೆ. ಇವನು ಒಂದು ರೌಂಡ್ ಹಿಂದೆ ನೋಡ್ತಾನೆ, ಅಲ್ಲಿಂದ ಒಂದು ಹೆಣ್ಮಗಳು ಎಂಟಿಟಿ ಸೀದಾ ಇವನು ಮುಂದೆ ಬಂದವಳೆ ನಿಂತು ಬಿಡ್ತಾಳೆ. ಸಡನ್ನಾಗಿ ನಿಂತಿದ ತಕ್ಷಣ ನೋಡ್ದವನೇ ಗಾಬರಿ ಆದವನು ಇವನು ಓಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಮೆಟ್ಲಿನಿಂದ ಇಳಿತಾನೆ. ಅದು 14 ಫ್ಲೋರ್ದು ಬಿಲ್ಡಿಂಗ್ ಗೈಸ್. ಆ್ಯಂಡ್ ಇವಾಗ ಇವನು 5ನೇ ಫ್ಲೋರ್ಗೆ ಬಂದಿದ್ದಾನೆ. ಬಂದರೆ ಇವನಿಗೆ ಫುಲ್ ಸುಸ್ತಾಗಿದೆ. ಬೆಳಗ್ಗೆಯಿಂದ ಕೆಲಸ ಮಾಡಿದ್ದಾನೆ, ಊಟ ಎಲ್ಲ ಸ್ವಲ್ಪ ಮಾಡಿರ್ತಾನೆ, ಅಷ್ಟೇನು ಮಾಡಿರೋದಿಲ್ಲ. ಸೊ ಇವಾಗ ಇವನು ಫುಲ್ ಸುಸ್ತಾಗಿದ್ದಾನೆ. ನಿದ್ದೆ ಎಲ್ಲ ಅಷ್ಟು ಸರಿಯಾಗೇನು ಆಗಿರೋದಿಲ್ಲ. ಟ್ರೈನಲ್ಲಿ ಬಂದಿರೋದ್ರಿಂದ ಒಂಥರ ಎಲ್ಲಾಡ್ತಿರ್ತಾನಲ್ಲ ಮನುಷ್ಯ, ಆ ಥರ ಆಗಿದ್ದಾನೆ. ಇವಾಗ ಇವನು ಅಲ್ಲಿ ಸ್ವಲ್ಪ ಕುಂದಿರ್ತಾನೆ 5ನೇ ಫ್ಲೋರ್ ಮೇಲೆ. ಇವನ ಹತ್ರ ಜೀವನೇ ಇಲ್ಲ. ಇವಾಗ ಕಣ್ಣು ಮುಚ್ಚಿ ಕೂಳ್ತಿರ್ತಾನೆ, ಉಸಿರಾಟ ತಗೋತಿರ್ತಾನೆ. ಇವನು ಉಸಿರೆಲ್ಲ ನಿಂತೋಗಿರುತ್ತೆ ಅಂತ ಉಸಿರಾಟ ತಗೋತಾ ಇರ್ತಾನೆ. ಅಷ್ಟರಲ್ಲಿ ಒಂದು ಹೆಣ್ಮಗಳು ಸಿಂಗಿಂಗ್ ಮಾಡ್ಕೊತು ಕಸ ಹೊಡ್ಕೊಂತು ಬರ್ತಿರ್ತಾಳೆ. ಅಲ್ಲಿಂದ ಕಸ ಗುಡಿಸ್ಕೊಂಡು ಬರ್ತಾ ಇರ್ತಾಳೆ ಅವಳು. ಅದನ್ನು ನೋಡ್ದವನೇ ಇವನು ಗಾಬರಿ ಆಗ್ತಾನೆ. ಅವಳು ಕಸ ಗುಡಿಸ್ಕೊಂಡು ಇವನು ಮುಂದೆ ಬಂದು ನಿಂದಿರ್ತಾಳೆ. ಇವನು ಆಕೆಯ ಫೇಸ್ ನೋಡ್ತಾನೆ. ಆಕೆಯ ಫೇಸ್ ಕಾಣ್ತಾ ಇಲ್ಲ. ಆಕೆದು ಉದ್ದುದ್ದು ಕೂದಲ ಮುಂದೆ ಬಿದ್ದಿರುತ್ತೆ. ಆ್ಯಂಡ್ ಅವಳು ಏನು ಮಾಡ್ತಾಳೆ ಅಂದರೆ ಬಂಗಾಲಿಯಲ್ಲಿ ಏನು ಹೇಳ್ದವಳೆ ಅವನನ್ನು ಕುತ್ತಿಗೆ ಹಿಡಿದು ಮೇಲೆ ಎತ್ತಿ ಬಿಡ್ತಾಳೆ. ಎತ್ತಿದ ತಕ್ಷಣ ಇವನು ಫೇಂಟ್ ಆಗಿಬಿಡ್ತಾನೆ. ಇವನು ಕಣ್ಣು ಮುಚ್ಚಿಬಿಡುತ್ತೆ. ಕಣ್ಣು ತೆರೆದು ನೋಡಿದಾಗ ಇವನು ಗ್ರೌಂಡ್ ಫ್ಲೋರ್ ಮೇಲೆ ಇರ್ತಾನೆ. ಆಸ್ಪಾಸ್ ಸ್ವಲ್ಪ ಜನ ಇರ್ತಾರೆ. ಇವನು ಅಂದರೆ ಗೈಸ್ ಇಲ್ಲಿ ಬೆಳಗ್ಗೆ ಅವನ ಫ್ರೆಂಡ್ ಇದ್ದಲ್ಲ ಇನ್ನೊಬ್ಬವನು, ಅವನೇನು ಮಾಡ್ತಾನೆ ಅಂದರೆ ಇವನ್ನ ಹುಡುಕ್ತಾ ಇರ್ತಾನೆ. ಇವನು ಎಲ್ಲಿ ಕಾಣೋದಿಲ್ಲ. ಆವಾಗ ವರ್ಕರ್ಸ್ ಅಂತಾರೆ ಇಲ್ಲ ಅವನು ಮೇಲೇನೆ ಇದ್ದ ಅಂತ ಹೇಳ್ತಾರೆ ಇವರು. ಹೀಗೆ ಇವರು ಅವನನ್ನು ಹುಡುಕೊಂತ ಹೋದರೆ ಇವನು 5ನೇ ಫ್ಲೋರ್ ಮೇಲೆ ಇವನು ಫೇಂಟಾಗಿ ಬಿದ್ದಿರ್ತಾನೆ. ಇವನು ಮೂರ್ಛೆ ಬಂದು ಬಿದ್ದಿರ್ತಾನೆ. ಸೊ ಇವನನ್ನು ಅವರು ಕೆಳಗೆ ತಂದಿದ್ದಾರೆ. ಆ್ಯಂಡ್ ಅವರು ಕೇಳ್ತಾರೆ ಯಾಕೆ ನೀನು ಮೂರ್ಛೆ ಹೋಗಿದ್ದೀಯಾ ಅಂತ ಅಂದಾಗ ಅವನಂತಾನೆ ಹೀಗೆ ಒಂದು ಮೇಲೆ ಹೆಣ್ಮಗಳು ವಾಯ್ಸ್ ಬರ್ತಾ ಇತ್ತು, ಚೀರಾಡೋದು ಅಳೋದು. ನಾನು ಹೋಗಿ ನೋಡಿದರೆ ಅಲ್ಲಿ ಆ ರೂಮ್ದು ಡೋರ್ ಏನಿದೆಯಲ್ಲ ಅದು ಲಾಕ್ ಆಗಿತ್ತು. ಸೊ ನಾನು ಓಡೋಡಿ ಕೆಳಗೆ ಬಂದೆ 5ನೇ ಫ್ಲೋರ್ಗೆ. ಇದು ಲಿಫ್ಟ್ ಸಹ ಬಂದಾಗಿತ್ತು. ಸೊ ನಾನು ಬಂದರೆ ನನಗೆ ಸುಸ್ತಾಗಿತ್ತು, ನಾನು ಕೂತಿದ್ದೆ. ಆವಾಗ ಅಲ್ಲಿ ಒಂದು ಘೋಸ್ಟ್ ನನ್ನನ್ನು ಎತ್ತಿ ಒಗೀತು ಅಂತ ಇವನು ಹೇಳ್ತಾನೆ. ಇದನ್ನು ಅವರು ನಂಬೋದಿಲ್ಲ. ಅವರು ಇವನ ಮೇಲೆ ನಗ್ತಾರೆ, ಎಲ್ಲ ವರ್ಕರ್ಸ್ ಎಲ್ಲ ನಗ್ತಾರೆ ಅಲ್ಲಿ. ಆ್ಯಂಡ್ ಇವನು ಯಾರಿಗೆ ಹೇಳೋದಂತ ಇದು ಮಾಡ್ತಿರ್ತಾನೆ. ಇನ್ನೊಂದೇನೆಂದರೆ ಇವತ್ತಿನಿಂದ ಏನಂದರೆ ಕೆಲವೊಂದು ಜನ ಆ ಬಿಲ್ಡಿಂಗ್ನಲ್ಲೇ ಇರ್ತಿರ್ತಾರೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಮೇಲೆ. ಯಾಕಂದರೆ ಅಲ್ಲಿ ಕೆಲವೊಂದಿಷ್ಟು ಮಟೀರಿಯಲ್ಸ್ ಇರ್ತಾವಲ್ಲ ಆ ಪೇಂಟಿಂಗ್ದೆಲ್ಲ, ಅದು ಚೋರಿ ಆಗಬಾರ್ದು ಅಂತ. ಸೊ ಅಲ್ಲೇ ಇರ್ತಿರ್ತಾರೆ. ಇವನು ಅಲ್ಲೇ ಇರ್ತಾನೆ, ಮಕ್ಕೊಂಡ್ಮೇಲೆ ರಾತ್ರಿ 2 ಗಂಟೆ ಆಗಿರುತ್ತೆ. ಇವನ ಕನಸಿನಲ್ಲಿ ಅದೇ ಹೆಣ್ಮಗಳು ಬರ್ತಾಳೆ. ಮತ್ತೆ ಬೆಂಗಾಲಿಯಲ್ಲಿ ಏನೋ ಹೇಳ್ತಾಳೆ. ಎದೆ ಮೇಲೆಲ್ಲ ಕುತ್ತಂಗೆಲ್ಲ ಆಗ್ತಾ ಇರುತ್ತೆ. ಇವನಿಗೆ ಏನು ಮಾಡೋದಂತ ಗೊತ್ತಾಗೋದಿಲ್ಲ. ಸೊ ಇವನು ಹಾಗೆ ಒಂದು ಕಾಟನ ತಡ್ಕೊಂಡು ಕೆಲಸ ಮಾಡ್ತಿರ್ತಾನೆ. ಆ ಹೆಣ್ಮಗಳು ಬರೋದು ಇವನಿಗೆ ಟಾರ್ಚರ್ ಮಾಡ್ತಾ ಇರ್ತಾಳೆ. ಅವಳು ಬೇರೆ ಯಾರಿಗೂ ಕಾಣ್ತಾ ಇರೋದಿಲ್ಲ. ಸೊ ಇವನು ಬೇಸತ್ತು ಮರನೇ ದಿನ ಏನು ಮಾಡ್ತಾನೆ ಅಂದರೆ ಯಾರಿಗೆ ಕೇಳೋದು ಇದ್ರ ಬಗ್ಗೆ ಅಂತ ಇವನು ವಾಚ್ಮ್ಯಾನ್ ಹತ್ರ ಹೋಗ್ತಾನೆ. ವಾಚ್ಮ್ಯಾನ್ ಸುಮಾರು 65 ಏಜ್ನ ಇವನು ಇರ್ತಾನೆ. ಅವನ ಹತ್ರ ಹೋಗಿ ಕೇಳ್ತಾನೆ ಇವನು, ಸರ್ ಹೀಗೆ ನೈಟ್ ನನಗೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ, ಜನ ಎಲ್ಲ ನಗ್ತಾ ಇದ್ದಾರೆ, ಏನಿದ್ರದ್ದು ರಿಯಲ್ ಸ್ಟೋರಿ ಹೇಳಿ, ನಿಮಗೆ ಗೊತ್ತು ಇಲ್ಲಿದೇನಂತ, ನನಗೆ ಯಾಕೆ ಇದು ಆಗ್ತಾ ಇದೆ ಅಂತ ಕೇಳಿದಾಗ ವಾಚ್ಮ್ಯಾನ್ ಸ್ವಲ್ಪ ಸೈಲೆಂಟ್ ಆಗಿ ಅವನಂತಾನೆ, ನೋಡಪ್ಪ ಹೀಗೆ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದಾಗ ಒಂದು ಹೆಣ್ಮಗಳಿದ್ಲು. ಆ ಹೆಣ್ಮಗಳು ಏನಂದರೆ ಬಿಲ್ಡಿಂಗ್ನಿಂದ ಅವಳು ಬಿದ್ದು ಸತ್ತಿದ್ಲು, ಅವಳಿಗೊಬ್ಬಳ ಮಗಳಿದ್ಲು ಅಂತ ಇಷ್ಟು ಹೇಳ್ತಾನೆ. ಮುಂದೆ ಅವನು ಏನು ಹೇಳೋದಿಲ್ಲ. ಸೊ ಅವಳೇ ನಿನ್ನನ್ನು ಕಾಡ್ತಾ ಇರ್ಬೋದು ನೋಡು ಅಂತ ಹೇಳ್ತಾನೆ. ಹೇಳಿದ ಮೇಲೆ ಆಯಿತು ಅಂತ ಇವನು ಸುಮ್ಮನೆ ಇರ್ತಾನೆ. ಇದ್ದು ಮತ್ತೆ ಕೆಲಸ ಮಾಡ್ತಾನೆ. ಇವಾಗ ಏನು ಡಿಸೈಡ್ ಮಾಡ್ತಾನೆ ಅಂದರೆ ಇವನು ಆ ರೂಮ್ನಲ್ಲಿ ಮಲಗೋದಿಲ್ಲ. ಎಲ್ಲ ವರ್ಕರ್ಸ್ ಏನು ಮಲಗ್ತಿದ್ದಾರಲ್ಲ ಅಲ್ಲಿ ಮಲಗೋದಿಲ್ಲ. ಬೇರೆ ರೂಮ್ನಲ್ಲಿ ಇನ್ನೊಬ್ಬ ಫ್ರೆಂಡ್ ಮಲಗ್ತಿರ್ತಾನಲ್ಲ ಅಲ್ಲಿ ಮಲಗ್ತೇನೆ ಅಂತ ಇವನು ಇವತ್ತು ಅಲ್ಲಿಗೆ ಹೋಗ್ತಾನೆ ಮಲ್ಕೊಳ್ಳೋಕ್ಕೆ. ಇವತ್ತು ಅವನು ಅಲ್ಲಿಗೆ ಮಲ್ಕೊಂಡ್ರೆ ನೈಟ್ ಏನಾಗುತ್ತೆ ಅಂದರೆ ಒಂದು ಹುಡುಗಿ ಇರ್ತಾಳೆ ಗೈಸ್, 6 ರಿಂದ 7 ಏಜ್ ಇರಬೇಕು ಆ ಹುಡುಗಿದು. ಆ ಹುಡುಗಿ ಇವನ ಕನಸಿನಲ್ಲಿ ಬಂದು ಅಂತಾಳೆ, ಪ್ಲೀಸ್ ನನ್ನ ತಾಯಿ
ತಾಯಿನ ನಾನು ನೋಡಬೇಕು, ನನ್ನ ತಾಯಿ ಹತ್ರ ನನ್ನನ್ನು ಒಯ್ದು ಬಿಡು ಅಂತ ಅದು ಇವನನ್ನು ಟಾರ್ಚರ್ ಮಾಡುತ್ತೆ ಕನಸಿನಲ್ಲಿ. ಇವನು ರಾತ್ರಿ 2 ಗಂಟೆಗೆ ಎದ್ದು ಕುಂತವನೇ, ನೀರೆಲ್ಲ ಕುಡಿದು ಅವತ್ತೆಲ್ಲ ಮತ್ತೆ ಮಲಗೋದಿಲ್ಲ. ಮತ್ತೆ ಬೆಳಿಗ್ಗೆ ಹೇಳ್ತಾನೆ, ಎದ್ದವನೇ ವಾಚ್ಮೆನ್ ಹತ್ರ ಹೋಗ್ತಾನೆ. ಸರ್ ನಿಜವಾಗ್ಲೂ ಏನು ಸ್ಟೋರಿ ಅಂತ ಹೇಳಿ, ನನಗೆ ಈಚೆ ಕಡೆ ರೂಮ್ ಮೇಲೆ ಮಲಗಿದ್ರೆ ಲೇಡಿ ಎಂಟಿಟಿ ಕಾಡ್ತಾ ಇದೆ, ಹೆಣ್ಮಗಳು ಘೋಸ್ಟ್, ಆ್ಯಂಡ್ ಈ ರೂಮ್ನಲ್ಲಿ ಮಲಗಿದ್ರೆ ಯಾವುದೋ ಒಂದು ಹುಡುಗಿ ಬರ್ತಾಳೆ ಕನಸಿನಲ್ಲಿ, ಅವಳಂತಾಳೆ ನನ್ನ ತಾಯಿನ ನಾನು ಭೇಟಿ ಆಗ್ಬೇಕಂತ. ಸರ್ ಏನಿದ್ರದ್ದು ಸ್ಟೋರಿ ಅಂದಾಗ ಆ ವಾಚ್ಮ್ಯಾನ್ ಏನೂ ಹೇಳೋದಿಲ್ಲ. ಅವನೇನು ಮಾಡ್ತಾನೆ ಅಂದರೆ ಒಂದು ಇದ್ರದ್ದು ಅಡ್ರೆಸ್ ಬರೆದು ಕೊಡ್ತಾನೆ, ಒಂದು ವ್ಯಕ್ತಿದು. ನಿನಗೆ ನಿಜವಾಗ್ಲೂ ಸ್ಟೋರಿ ತಿಳ್ಕೊಬೇಕಂದ್ರೆ ಈ ಅಡ್ರೆಸ್ಗೆ ಹೋಗು ಅಂತ ಹೇಳ್ತಾನೆ. ಆ್ಯಂಡ್ ಇಲ್ಲಿ ಸೋಮನಾಥ್ ಏನು ಮಾಡ್ತಾನೆ ಅಂದರೆ ಆ ಅಡ್ರೆಸ್ನ ತೊಗೊಂಡು ಹೋದರೆ ಏನು ಈ ಬಿಲ್ಡಿಂಗ್ ಏನು ಆಗಿದೆಯಲ್ಲ ಇದು ಕನ್ಸ್ಟ್ರಕ್ಷನ್, ಈ ಬಿಲ್ಡಿಂಗ್ನ ಬಿಟ್ಟು 4 ಬಿಲ್ಡಿಂಗ್ ಇರುತ್ತವೆ. ಅದರ ನೆಕ್ಸ್ಟ್ ಬಿಲ್ಡಿಂಗ್ನಲ್ಲಿ ಇನ್ನೊಬ್ಬ ವಾಚ್ಮೆನ್ ವರ್ಕ್ ಮಾಡ್ತಾ ಇರ್ತಾನೆ, ಅವನದು ಅಡ್ರೆಸ್ ಆಗಿರುತ್ತದೆ ಇದು, ಆ್ಯಂಡ್ ಅವನ ಹೆಸರು ಇರುತ್ತದೆ ಅದರಲ್ಲಿ. ಸೊ ಇವನು ಅವನ ಹತ್ರ ಹೋಗಿ ಕೇಳ್ತಾನೆ, ಸರ್ ನನಗೆ ಹೀಗೆಲ್ಲ ಆಗ್ತಾ ಇದೆ, ನಾನು ಹೀಗೆ ಬಂದಿದ್ದೀನಿ ಅಂತ ತಂದೆಲ್ಲ ಪಾಸ್ಟ್ ಸ್ಟೋರಿ ಎಲ್ಲ ಹೇಳ್ತಾನೆ. ಹೇಳಿದ ತಕ್ಷಣ ಏನು ಈ ಬಿಲ್ಡಿಂಗ್ದು ಸ್ಟೋರಿ ಅಂತ ಕೇಳ್ತಾನೆ. ಕೇಳಿದ ಮೇಲೆ ಅವಾಗ ಆ ವಾಚ್ಮೆನ್ ಅಂತಾನೆ, ನೋಡು ಸೋಮನಾಥ್, ನಾನು ಅದೇ ಬಿಲ್ಡಿಂಗ್ನಲ್ಲಿ ಆ್ಯಸ್ ಅ ವಾಚ್ಮೆನ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಆ್ಯಂಡ್ ಇದು ಸ್ಟೋರಿ 2 ವರ್ಷ ಹಿಂದಿಂದಾಗಿದೆ. ಏನಂದರೆ ಸುಮಾರು ವರ್ಷಗಳ ಹಿಂದೆ ಒಂದು ಬೆಂಗಾಲಿ ಹೆಣ್ಮಗಳು, ಆಕೆಯ ಏಜ್ ಅಂದರೆ 23ರಿಂದ 24 ಇರಬೇಕು, ಹುಡುಗಿ ಇದ್ಲವಳು. ಅವಳೇನು ಮಾಡ್ತಾಳೆ ಅಂದರೆ ಗುಜರಾತ್ನ ಒಬ್ಬ ವ್ಯಕ್ತಿ ಅವನ ಜೊತೆ ಓಡಿ ಬರ್ತಾಳೆ. ಅವಳು ಈ ಪುಣೆಯಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಆ ವ್ಯಕ್ತಿ ಏನಿದಾನಲ್ಲ ಅವನು ಗುಜರಾತ್ನಲ್ಲಿ ಇನ್ನೊಂದು ಮ್ಯಾರೇಜ್ ಆಗಿತ್ತು, ಬಟ್ ಆ ವ್ಯಕ್ತಿ ಈಕೆ ಜೊತೆ ಇರ್ತಿದ್ದ. ಈಕೆಗೆ ಏನಂದರೆ ಒಂದು ಪುಟ್ಟ ಹುಡುಗಿ ಹುಟ್ಟುತ್ತದೆ. ಆಕೆದು ಇವಾಗ ಏಜ್ 8 ಇದೆ. ಆ್ಯಂಡ್ ಆ ಹುಡುಗಿ ಬಂಗಾಲಿ ಹೆಣ್ಮಗಳು ಮತ್ತೆ ಈ ಒಂದು ಗುಜರಾತ್ನವನು ಕೆಲಸ ಎಲ್ಲ ಮಾಡ್ತಾ ಇದ್ರು. ಇವರು ಕೆಲಸ ಮಾಡಿ ತಮ್ಮ ಜೀವನ ನಡೆಸ್ತಾ ಇದ್ರು. ಆಕೆಯನ್ನು ಇವನು ರಮಿಸಿ ಕರ್ಕೊಂಡ್ಬಂದಿರ್ತಾನೆ. ಸ್ವಲ್ಪ ದಿನ ಆಗುತ್ತೆ, ಆದಮೇಲೆ ಇವರು ಈ ಬಿಲ್ಡಿಂಗ್ಗೆ ಶಿಫ್ಟ್ ಆಗ್ತಾರೆ. ಇಲ್ಲಿಗೆ ಅವರಿಗೆ ಕನ್ಸ್ಟ್ರಕ್ಷನ್ ವರ್ಕ್ ಸಿಗುತ್ತದೆ, ಕಾಂಟ್ರಾಕ್ಟ್ ಥ್ರೂ ಅವರು ಬರ್ತಾರೆ. ಬಂದಮೇಲೆ ಆ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ನಡು ನೀರಿನಲ್ಲಿ ಆಕೆಯನ್ನು ಕೈ ಬಿಟ್ಟು ಅವನು ತನ್ನ ಊರಿಗೆ ಮತ್ತೆ ಮೊದಲನೇ ಹೆಂಡತಿ ಹತ್ರ ಓಡಿ ಹೋಗ್ತಾನೆ. ಹೋದ ತಕ್ಷಣ ಈ ಹೆಣ್ಮಗಳು ಒಬ್ಬಳೆ ಉಳಿತಾಳೆ. ಇವಳು ತನ್ನ ಮಗಳನ್ನ ಸಾಕಬೇಕಲ್ಲ ಅಂತ ಅದೇ ಬಿಲ್ಡಿಂಗ್ನಲ್ಲಿ ಕಸ ಗುಡಿಸೋದು ಇದು ಕೆಲಸ ಮಾಡ್ಕೊಂಡು ಅಲ್ಲೇ ಇರ್ತಾಳೆ. ಬಟ್ ಏನು ಪ್ರಾಬ್ಲಮ್ ಅಂದರೆ ಅಲ್ಲಿರೋ ಕನ್ಸ್ಟ್ರಕ್ಟರ್ಗೆ ಆ್ಯಂಡ್ ಉಳ್ಕಿದ ಸ್ಟಾಫ್ಗೆ ವರ್ಕರ್ಸ್ಗೆಲ್ಲ ಗೊತ್ತಾಗುತ್ತೆ ಈಕೆದು ಸ್ಟೋರಿ ಹೀಗಿದೆ ಅಂತ. ಸೊ ಅವರು ಈಕೆಯನ್ನು ಅಬ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಂದರೆ ಕಿರುಕುಳ ಕೊಡ್ತಿರ್ತಾರೆ ಈಕೆಗೆ. ಅವರು ಯೂಸ್ ಎಲ್ಲ ಮಾಡ್ಕೋತಾ ಇರ್ತಾರೆ. ಒಂದಿನ ಏನಾಗುತ್ತದೆ ಅಂದರೆ ಈ ಬಿಲ್ಡಿಂಗ್ನ ಓನರ್ನ ಒಂದು ರಿಲೇಷನ್ಸ್ ಏನು ಮಾಡ್ತಾರೆ ಅಂದರೆ ಅವರು ಡ್ರಿಂಕಿಂಗ್ಗೆ ಅಂತ ಇಲ್ಲಿ ಬರ್ತಾರೆ ಈ ಬಿಲ್ಡಿಂಗ್ಗೆ. 14ನೇ ಫ್ಲೋರ್ ಏನಿದೆಯಲ್ಲ ಟಾಪ್ ಫ್ಲೋರ್, ಅಲ್ಲಿಗೆ ಅವರು ಪಾರ್ಟಿ ಎಲ್ಲ ಮಾಡ್ತಾ ಇರ್ತಾರೆ. ಇಬ್ಬರು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ಕೆಳಗಡೆ 13ನೇ ಫ್ಲೋರ್ನಲ್ಲಿ ಇವಳು ಇರ್ತಾಳೆ. ಕಸ ಎಲ್ಲ ಗುಡಿಸೋದೆಲ್ಲ ಮಾಡಿ ಇವಳು ಮಲಗಿರ್ತಾಳೆ. ಸೊ ಇವ್ರು ಏನು ಮಾಡ್ತಾರೆ ಅಂದರೆ ಇಬ್ಬರು ಹೋಗಿ ಆಕೆಯನ್ನು ಅತ್ಯಾಚಾರ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಆ ರೂಮ್ನಲ್ಲಿನೇ. ನೀನು ಯಾವ ರೂಮ್ನಲ್ಲಿ ನಿನಗೆ ಆ ಹೆಣ್ಮಗಳು ಚೀರೋ ಸೌಂಡ್ ಕೇಳತ್ತು ಅಂದೆಲ್ಲ, ಅವಳು ತನ್ನ ಮರ್ಯಾದೆನ ಉಳಿಸ್ಕೊಳ್ಳೋ ಸಲುವಾಗಿ ಆ ಒಂದು ಬಿಲ್ಡಿಂಗ್ನಿಂದ ಜಂಪ್ ಹೊಡೆದ್ಬಿಡ್ತಾಳೆ. ಜಂಪ್ ಹೊಡೆದವಳೆ ಸತ್ಬಿಡ್ತಾಳೆ. ಈ ವಾಯ್ಸ್ ನನಗೆ ಕೇಳುತ್ತದೆ, ಆ ಹೆಣ್ಮಗಳು ಚೀರೋ ಸೌಂಡ್. ಸೊ ನಾನು ಮೇಲ್ಗಡೆ ಹೋಗಿ ನೋಡಿದರೆ ಇಬ್ಬರು ಕುಡಿದು ಮತ್ತಿನಲ್ಲಿ ಇರ್ತಾರೆ. ಆ್ಯಂಡ್ ಆ ಹುಡುಗಿ ಇರ್ತದೆ ಅಲ್ಲಿ, ಒಂದು ಪುಟ್ಟ ಬಾಲಕಿ. ಅದನ್ನು ನಾನು ತಗೊಂಡು ಕೆಳಗೆ ಬರ್ತೀನಿ. ಬಂದಮೇಲೆ ಸ್ವಲ್ಪ 1-2 ದಿನ ಆದಮೇಲೆ ಇದು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ, ಅಂದರೆ ಪೊಲೀಸರಿಗೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಕೇಸ್ನ ಮುಚ್ಚಾಕ್ತಾರೆ. ಯಾಕಂದರೆ ಈ ಬಿಲ್ಡಿಂಗ್ನ ಓನರ್ ಇದ್ದಾರಲ್ಲ ಅವರು ತುಂಬ ಶ್ರೀಮಂತರಿದ್ದಾರೆ. ಸೊ ಕೇಸ್ನ ಎಲ್ಲ ಮುಚ್ಚಾಕ್ತಾರೆ, ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಎಲ್ಲ ಮಾಡ್ತಾರೆ. ತಾಂತ್ರಿಕ ಎಲ್ಲ ಮಂತ್ರವಾದಿಗಳನ್ನು ಕರ್ಕೊಂಬಂದು ಬಿಲ್ಡಿಂಗ್ನೆಲ್ಲ ಶುದ್ಧೀಕರಣ ಮಾಡಿ ಮತ್ತೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಅವರು ಸಹ ನನ್ನನ್ನು ಕೆಲಸದಿಂದ ಸ್ವಲ್ಪ ದುಡ್ಡು ಕೊಟ್ಟು ತೆಗೆದು ಬಿಡ್ತಾರೆ. ಸೊ ನಾನು ಇವಾಗ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಅವನು ಹೇಳ್ತಾನೆ. ಹೇಳಿದ್ಮೇಲೆ ಮತ್ತೆ ಆ ಹುಡುಗಿದ ಕತೆ ಏನಾಯಿತು ಅಂತ ಸೋಮನಾಥ್ ಕೇಳ್ತಾನೆ. ಆವಾಗ ಆ ವಾಚ್ಮ್ಯಾನ್ ಅಂತಾನೆ, ಇಲ್ಲ ಹೀಗೀಗ ಆ ಹುಡುಗಿ ಡೈಲಿ ನೈಟ್ ನನ್ನ ಮನೆ ಹತ್ರ ಬರ್ತಾಳೆ. ಅವಳು ನಾನು ಎಲ್ಲಿ ಇರ್ತೀನಲ್ಲ ಅಲ್ಲಿ. ಆ್ಯಂಡ್ ಅವಳಿಗೆ ನಾನು ತಿನ್ನೋಕ್ಕೆ ಸ್ವಲ್ಪ ಏನಿರುತ್ತಲ್ಲ ನನ್ನ ಹತ್ರ ಅದನ್ನು ಕೊಡ್ತೀನಿ, ಅದು ತಿಂತಾಳೆ ಮತ್ತು ಅವಳು ಹೋಗ್ಬಿಡ್ತಾಳೆ ಇಲ್ಲಿಂದ. ಸೊ ಹೀಗೆ ಅವಳು ಅಡ್ಡಾಡ್ತಾ ಇದ್ದಾಳೆ ನೆಲೆ ಇಲ್ಲದೆ ಆ ಹುಡುಗಿ ಅಂತ ಇವನು ಹೇಳ್ತಾನೆ. ಹೇಳಿದ ತಕ್ಷಣ ಆವಾಗ ಈ ಸೋಮನಾಥ್ ಕೇಳ್ತಾನೆ, ಸೊ ಸರ್ ಇವತ್ತು ನೈಟ್ ಏನಾದರೂ ಆ ಹುಡುಗಿ ಬರೋ ಚಾನ್ಸಸ್ ಇದೆಯಾ, ಅವಳು ಇವತ್ತು ಬರ್ತಾಳ ಅಂತ ಅಂದಾಗ ವಾಚ್ಮ್ಯಾನ್ ಅಂತಾನೆ, ಹೌದು ಅವಳು ಬರ್ತಾಳೆ. ಆದಮೇಲೆ ಇವನಂತಾನೆ, ಹಾಗಾದರೆ ಇವಳನ್ನು
ಇವತ್ತು ನೈಟ್ ಇಟ್ಕೊಳ್ಳಿ, ನಾನು ಬರ್ತೇನೆ, ಬಂದು ಆಕೆಯನ್ನು ಕರ್ಕೊಂಡೋಗಿ ಒಂದು ಒಳ್ಳೆ ಅನಾಥಾಶ್ರಮಕ್ಕೆ ಸೇರಿಸ್ತೇನೆ ಅಂತ ಇವನು ಹೇಳ್ತಾನೆ. ಆಯಿತು, ಹಾಗೆ ಮಾಡೋಣ ಅಂತಾನೆ ವಾಚ್ಮ್ಯಾನ್. ಆ್ಯಂಡ್ ಇವನು ರಿಟರ್ನ್ ತನ್ನ ಕೆಲಸಕ್ಕೆ ಬರ್ತಾನೆ. ಬಂದು ಕೆಲಸ ಎಲ್ಲ ಮಾಡ್ತಿರ್ತಾನೆ. ಇವಾಗ ಅಲ್ಲಿ ಇವನಿಗೆ ಘೋಸ್ಟ್ ಅಷ್ಟಾಗಿ ಕಾಣ್ತಾ ಇರೋದಿಲ್ಲ, ಆ ಬಂಗಾಲಿ ಹೆಣ್ಮಗಳ ಆತ್ಮ. ಇನ್ನೇನು ಮಾಡ್ತಾನೆ ಅಂದರೆ ಇವನು ಸಂಜೆ 8 ಗಂಟೆ ಸುಮಾರಿಗೆ ಮತ್ತೆ ಆ ವಾಚ್ಮ್ಯಾನ್ ಹತ್ರ ಹೋಗ್ತಾನೆ. ಹೋದ ತಕ್ಷಣವೇ ಆ ವಾಚ್ಮ್ಯಾನ್ ಹತ್ರ ಅಲ್ಲಿ ಒಂದು ಹುಡುಗಿ ಕೂತಿರುತ್ತದೆ, 8 ವರ್ಷದ ಹುಡುಗಿ. ಆ ಹುಡುಗಿಯನ್ನು ನೋಡಿದ ಕೂಡಲೇ ಇವನಿಗೆ ನೆನಪಾಗುತ್ತೆ ಕನಸಿನಲ್ಲಿ ಬಂದಿದ್ದು ಇದೇ ಹುಡುಗಿ ಅಂತ. ಸೊ ಇವನು ಅಚ್ಚರಿಯಿಂದ ಆಕೆಯನ್ನು ನೋಡ್ತಾನೆ. ನೋಡಿದವನೇ ಆ ವಾಚ್ಮ್ಯಾನ್ಗೆ ಅಂತಾನೆ, ಸರ್ ನಾನು ಈಕೆಯನ್ನು ಕರ್ಕೊಂಡು ಹೋಗ್ತೀನಿ ಅಂತ ಆಕೆಗೆ ಒಂದು ಜೋಡಿ ಡ್ರೆಸ್ ತಂದಿರ್ತಾನೆ ಒಳ್ಳೆಯದು. ಆ ಡ್ರೆಸ್ನ ಆಕೆಗೆ ಉಡಿಸ್ಕೊಂಡು ಇವನು ಅನಾಥಾಶ್ರಮಕ್ಕೆ ಬಿಡೋಕೆ ಹೋಗಬೇಕು. ಅದಕ್ಕಿಂತ ಮೊದಲು ಏನು ಮಾಡ್ತಾನೆ ಅಂದರೆ ಆ ಹುಡುಗಿಯನ್ನು ಮತ್ತೆ ಅದೇ ಓಲ್ಡ್ ಬಿಲ್ಡಿಂಗಿಗೆ ಕರ್ಕೊಂಡು ಹೋಗ್ತಾನೆ, 13ನೇ ಫ್ಲೋರ್ಗೆ. ಆವಾಗ ಅಲ್ಲಿ ಆ ಹುಡುಗಿಯ ತಾಯಿ ಏನಿರ್ತಾಳಲ್ಲ ಅವಳದು ಆತ್ಮ ಬರುತ್ತೆ. ಆ್ಯಂಡ್ ಅದು ಬಂದು ಅಲ್ಲಿ ನಿಂದಿರುತ್ತದೆ. ನಿಂತು ಅದರ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಆ್ಯಂಡ್ ಅವಳು ಮುಟ್ಟೋ ಆಗಿಲ್ಲ ಈಕೆನ, ಯಾಕಂದರೆ ಅವು ಮುಟ್ಟೋಕ್ಕೆ ಬರ್ತಾ ಇರೋದಿಲ್ಲ ಆತ್ಮಗಳಿಗೆ. ಸೊ ಆವಾಗ ಆ ಒಂದು ತಾಯಿ ಸೊನ್ನೆ ಮಾಡಿ ಹೇಳ್ತಾಳೆ, ಪ್ಲೀಸ್ ನನ್ನ ಮಗಳಿಗೆ ಸ್ವಲ್ಪ ತಲೆ ಮೇಲೆ ಕೈಯೆಲ್ಲ ಆಡಿಸು, ಸ್ವಲ್ಪ ಮುದ್ದು ಮಾಡು ನೋಡೋಣ ಅಂತ ಅಂದಾಗ ಇವನು ಪ್ರೀತಿಯಿಂದ ಆಕೆಯನ್ನು ಮುದ್ದು ಮಾಡ್ತಾನೆ, ಆಕೆಗೆ ತಲೆ ಮೇಲೆಲ್ಲ ಸವರ್ತಾನೆ. ಆಗ ಆ ತಾಯಿ ಖುಷಿಯಲ್ಲಿ ಆಳ್ತಾ ಇರ್ತಾಳೆ. ಆಳ್ತಾ ಮತ್ತೆ ಅವಳು ಅವನ ಹತ್ರನೇ ನೋಡ್ತಾಳೆ. ನೋಡಿ ಊಟಕ್ಕೆ ಏನಾದರೂ ಕೊಡ್ತೀಯ ನನ್ನ ಮುಂದೆ ಸ್ವಲ್ಪ ಅಂತ ಕೇಳ್ತಾಳೆ ಅವಳು ಸೊನ್ನೆ ಮಾಡಿ. ಆವಾಗ ಆಯಿತು ಅಂತ ಒಂದು ಸ್ವಲ್ಪ ಊಟ ತಂದಿರ್ತಾನೆ ಇವನು ಆ ಹುಡುಗಿಗೆ ಅಂತ. ಸೊ ಆ ಹುಡುಗಿನ ಅವನು ಆಕೆ ಮುಂದೆನೇ ಕುಂದಿರಿಸಿ ಏನಂದರೆ ತಿನ್ನೋಕ್ಕೆ ಕೊಡ್ತಾನೆ. ಆ ಹುಡುಗಿ ತುಂಬ ಸ್ಮೈಲ್ ಮಾಡ್ತಾ ತಿಂತಾ ಇರುತ್ತದೆ. ಅದು ತಿನ್ನೋ ಮುಂದೆ ಈ ತಾಯಿ ಕಣ್ಣೀರು ಹಾಕಿ ಇಬ್ಬರಿಗೂ ಆಶೀರ್ವಾದ ಮಾಡ್ತಾಳೆ ಇವಳು ಒಂಥರ, ಅವನಿಗೂ ಮತ್ತು ಆ ಹುಡುಗಿಗೂ. ಆ್ಯಂಡ್ ಇವನೇನು ಮಾಡ್ತಾನೆ ಅಂದರೆ ಆ ಒಂದು ಆತ್ಮಕ್ಕೆ ಬಾಯ್ ಅಂತ ಹೇಳಿ ಆ ಹುಡುಗಿನ ಅನಾಥರ ಆಶ್ರಮಕ್ಕೆ ಬಿಟ್ಟು ಬರ್ತಾನೆ. ಬಿಟ್ಟು ಬಂದಮೇಲೆ ಇವನು ಮತ್ತೆ ಅದೇ ಬಿಲ್ಡಿಂಗ್ನಲ್ಲಿ ವರ್ಕ್ ಮಾಡಲು ಸ್ಟಾರ್ಟ್ ಮಾಡ್ತಾನೆ. ಇವಾಗ ಆ ಆತ್ಮ ಇವನಿಗೆ ಏನಂದರೆ ಟಾರ್ಚರ್ ಎಲ್ಲ ಮಾಡ್ತಾ ಇರೋದಿಲ್ಲ, ಇವನಿಗೆ ಅದು ಕಾಣೋದು ಬಂದ್ ಮಾಡುತ್ತೆ. ಪ್ಲಸ್ ಇನ್ನೊಂದೇನು ಪಾಸಿಟಿವ್ ಅಂದರೆ ಇವನದು ಪೇಮೆಂಟ್ ಎಲ್ಲ ಹೆಚ್ಚಿಗೆ ಆಗಿರುತ್ತೆ, ಇವನಿಗೆ ಯಾರೂ ಬೈತಾ ಇರೋದಿಲ್ಲ, ಇವನ ಹತ್ರ ದುಡ್ಡೆಲ್ಲ ಬಹಳ ಚೆನ್ನಾಗಿ ಬರುತ್ತದೆ. ಸೊ ಇವನಿಗೆ ಅದು ತಿಳುತ್ತದೆ. ಆ್ಯಂಡ್ ಇವನೇನು ಮಾಡ್ತಾನೆ ಅಂದರೆ ಆ ಹುಡುಗಿಗೆ ತಿಂಗಳಿಗೊಮ್ಮೆ ಅಲ್ಲಿ ಭೇಟಿ ಆಗೋದು, ಆಕೆಗೆ ತಿನ್ನೋಕೆಲ್ಲ ಕೊಡೋದು, ಡ್ರೆಸ್ಸಸ್ ಎಲ್ಲ ಕೊಡ್ತಾ ಇರ್ತಾನೆ. ಬಂದಿದ್ದ ದುಡ್ಡಿನಲ್ಲಿ ಅರ್ಧ ಆಕೆಗೆ ಖರ್ಚು ಮಾಡ್ತಾ ಇರ್ತಾನೆ, ಯಾಕಂದರೆ ಇವಂದು ಬಹಳ ಚೆನ್ನಾಗಿ ನಡೀತಾ ಇರುತ್ತದೆ. ಇನ್ನೊಂದೇನೆಂದರೆ ಆ ಆತ್ಮ ಏನಿದೆಯಲ್ಲ ಇವ್ರ ಹಿಂದೆನೇ ಇರುತ್ತದೆ. ಎಲ್ಲಿವರೆಗೂ ಅಂದರೆ ಆ ಹುಡುಗಿಗೆ 18 ಏಜ್ ಆಗೋವರೆಗೂ ಅಂತ ಈ ಒಂದು ಸ್ಟೋರಿ ಏನು ಹೇಳಿದಾರಲ್ಲ ಅವರು ನನಗೆ ಹೇಳಿದ್ದಾರೆ ಗಾಯ್ಸ್. ಸೊ ಗಾಯ್ಸ್, ಇಲ್ಲಿ ಅರ್ಥ ಮಾಡ್ಕೊಳ್ಳೋ ಅಂಶ ಏನಂದರೆ ಆ ಒಂದು ಬಂಗಾಲಿ ಘೋಸ್ಟ್ ಏನಿದೆಯಲ್ಲ ಲೇಡಿ ಎಂಟಿಟಿ, ಅವಳು ತನ್ನ ಮಗಳ ಜೀವನ ಚೆನ್ನಾಗಿ ಆಗಬೇಕಂತಾನೆ ಯಾರನ್ನಾದರೂ ಹುಡುಕ್ತಾ ಇದ್ಲು, ಒಂದು ಮೀಡಿಯಮ್ನ. ಅವನೇ ಈ ಮೀಡಿಯಮ್ ಆಗಿದ್ದಾನೆ ಅಂತ ನಾವಿಲ್ಲಿ ಹೇಳ್ಬೋದು ಗಾಯ್ಸ್. ಸೊ ಇದರ ಮುಖಾಂತರ ಏನಂದರೆ ಆ ಒಂದು ಹುಡುಗಿಗೆ ಒಳ್ಳೆಯದಾಗುತ್ತೆ. ಇಲ್ಲಿ ನಾವು ಮೋರಲನ್ನು ಏನು ಹುಡುಕೋದಂದರೆ ಕೆಲವೊಂದು ಕೆಟ್ಟ ಘಟನೆಗಳಲ್ಲಿಯೂ ಒಳ್ಳೆಯದಾಗುತ್ತೆ. ಸೊ ಗಾಯ್ಸ್, ನಿಮ್ಮ ಜೀವನದಲ್ಲಿ ಏನಾದರೂ ಕೆಟ್ಟದಾಗ್ತಾ ಇದೆ ಅಂದರೆ ಹೆದರಬೇಡಿ, ಒಂದು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಕುಳಿತುಕೊಳ್ಳಿ, ನೆಕ್ಸ್ಟ್ ಮೂಮೆಂಟೇ ಒಳ್ಳೆಯದಾಗುತ್ತೆ ಗಾಯ್ಸ್. ಇದು 100% ಗ್ಯಾರಂಟಿ ನಾನು ನಿಮಗೆ ಕೊಡ್ತಾ ಇದ್ದೀನಿ, ಯಾಕಂದರೆ ನಾನು ಕೆಲವೊಂದನ್ನು ಅನುಭವಿಸಿದ್ದೀನಿ ಗಾಯ್ಸ್. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ಸ್ಟೋರಿ. ಥ್ಯಾಂಕ್ ಯು ಗಾಯ್ಸ್.